ಎಲ್ಲರಿಗೆ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024ರ 14ನೇ ಮ್ಯಾಚ್ ರಾಜಸ್ಥಾನ ರಾಯಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲ ನಿನ್ನೆ ಏನು ಡಬಲ್ ಧಮಾಕ ಇತ್ತು, 2 ಮ್ಯಾಚ್ ಇದು ಡಬಲ್ ಹೆಡರ್. ಆ ಮ್ಯಾಚಿನ ಪ್ರೆಡಿಕ್ಷನ್ ರಿಸಲ್ಟ್ ಬಗ್ಗೆ ಮಾತಾಡೋಣ. 1ನೇ ಮ್ಯಾಚ್ನಾಗ ಗುಜರಾತ್ ಟೈಟನ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಇತ್ತು. ಅಲ್ಲಿ ನಮ್ಮ ಪ್ರೆಡಿಕ್ಷನ್ ಗುಜರಾತ್ ಟೈಟನ್ಸ್ ಇತ್ತು. ಭಾಳ ಈಸಿ ಕಂಫರ್ಟೇಬಲ್ ಆಗಿ 163 ರನ್ ಟಾರ್ಗೆಟ್ ಚೇಂಜ್ ಮಾಡಿ ಗುಜರಾತ್ ಟೈಟನ್ಸ್ ಅಲ್ಲಿ ವಿನ್ ಆದರೂ ನಮ್ಮ ಪ್ರೆಡಿಕ್ಷನ್ ರೈಟ್ ಆಯ್ತು. ಅದು ಏನಂದ್ರೆ ಫಸ್ಟಿಗೆ ಈ ಸನ್ರೈಸರ್ಸ್ ಹೈದರಾಬಾದವರು ಹೋದ ಮ್ಯಾಚ್ನಾಗ ಏನು ಒಂದು ಹೊಡೆದಿರಲ್ಲ 270 ರನ್ ಮ್ಯಾಗ. ಅದು ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ಲಿ ಇವರು ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡ್ರು. ಮತ್ತೊಂದು 200-300 ರನ್ ಹೊಡೆಯನ್ ಅಂತ ಹೇಳಿ 162ಕ್ಕೇನು 20 ಓವರಿಗೆ ಅವರ ಇನ್ನಿಂಗ್ಸ್ ಮುಗೀತು. ಅದನ್ನು ಭಾಳ ಈಸಿ GTದವ್ರು ಚೇಂಜ್ ಮಾಡಿದ್ರು. ಇನ್ನು 2ನೇ ಮ್ಯಾಚ್ನಾಗ DC ವರ್ಸಸ್ CSK. ಯಾರು ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಅನ್ನಿಸ್ತದ DC ವಿನ್ ಆಗ್ತೈತೆ ಅಂತ ಹೇಳಿ. IPL 2024ರ ಒಂದು ಫಸ್ಟ್ ಅಪ್ಸೆಟ್ ಇದು. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಭಾಳ ಈಸಿ ಭಾಳ ಕಂಫರ್ಟೇಬಲಿ ವಿನ್ ಆಗಿ ಬರತ್ತಿತ್ತು. CSK ಅವರ ಒಂದು ಹೋಮ್ ಗ್ರೌಂಡ್ ಚೆಪಾಕ್ನಾಗ ಅವ್ರ ಹೋಮ್ ಗ್ರೌಂಡ್ ಬಿಟ್ಟು ಆಗಿದ್ದು 1ನೇ ಮ್ಯಾಚ್ನಾಗನೇ CSKಗೆ 190 ಚೇಸ್ ಮಾಡೋಕ್ಕಾಗಲಿಲ್ಲ. ಈ ಮ್ಯಾಚ್ನಾಗ ಪ್ರೆಡಿಕ್ಷನ್ ರಾಂಗ್ ಆಯಿತು. ಆದ್ರೆ ರಿಷಬ್ ಪಂತ್ MS ಧೋನಿ ಅವರ ಬ್ಯಾಟಿಂಗ್ ನೋಡಿ ಮಜಾ ಬಂತು. ಹೌದು ಇಲ್ಲೋ ಕಮೆಂಟ್ ಮಾಡಿಡ್ರಿ. ಈ ಮ್ಯಾಚಿಗೆ ವಾಪಸ್ ಬರೋಣ. 14ನೇ ಮ್ಯಾಚ್ ರಾಜಸ್ಥಾನ ರಾಯಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಇದು ಎಲ್ಲಿ ನಡೀತೈತೆ ಅಂದ್ರೆ ವಾಂಖೇಡೆ ಮುಂಬೈ ಇಂಡಿಯನ್ಸ್ನ ಹೋಮ್ ಗ್ರೌಂಡ್ನಾಗ ಈ ಮ್ಯಾಚ್ ನಡೀತೈತಿ. ಟೋಟಲ್ ಆಗಿ ಇಲ್ಲಿ IPL ಮ್ಯಾಚಸ್ 109 ಮ್ಯಾಚ್ ಆಗ್ಯಾವ. ಅದ್ರೊಳಗೆ ಬ್ಯಾಟಿಂಗ್ ಫಸ್ಟ್ ಆಡಿದ ಟೀಮ್ 50 ಸಲ ವಿನ್ ಆದ್ರೆ ಚೇಸಿಂಗ್ ಮಾಡಿದ ಟೀಮ್ 59 ಸಲ ವಿನ್ ಆಗೈತಿ. ಈ ಒಂದು ಗ್ರೌಂಡ್ನಾಗ ಎವರೇಜ್ ಸ್ಕೋರ್ 180. ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ 180, 190, 200 ಸನಿ ಹೊಡೆದ್ರೂ ಚೇಸ್ ಮಾಡಿ ತೆಗೆಯುವಂಥ ಚಾನ್ಸಸ್ ಈ ಗ್ರೌಂಡ್ನಾಗ ಐತಿ. ಯಾಕಂದ್ರೆ ಇದು ಒಂದು ಬ್ಯಾಟಿಂಗ್ ಪ್ಯಾರಡೈಸ್. ಇಲ್ಲಿ ಹೋದ್ಸಲ ಏನು ಈ 2 ಟೀಮ್ ನಡು ಮ್ಯಾಚ್ ಆಗಿತ್ತು ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಆಗಿತ್ತು. ಅದ್ರೊಳಗೆ ಯಶಸ್ವಿ ಜೈಸ್ವಾಲ್ ಅವ್ರ ಕಡೆದಿಂದ ಭರ್ಜರಿ ಶತಕ ಬಂದಿತ್ತು. ರಾಜಸ್ಥಾನ್ ರಾಯಲ್ಸ್ 200+ ರನ್ಸ್ MIಗೆ ಚೇಸಿಂಗ್ ಟಾರ್ಗೆಟ್ ಕೊಟ್ಟಿದ್ರು. ಅದನ್ನು ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗಿನೂ MI ಚೇಂಜ್ ಮಾಡಿ ಮುಗಿಸಿತ್ತು. ಲಾಸ್ಟ್ ಓವರಿಗೆ ಒಂದು 18-19 ರನ್ ಏನು ಬೇಕಾಗಿತ್ತು. ಹ್ಯಾಟ್ರಿಕ್ 6 ಹೊಡೆದು ಟೀಮ್ ಡೇವಿಡ್ ಅವ್ರು ಮ್ಯಾಚ್ ವಿನ್ ಮಾಡ್ತಾರೆ. ನೆನಪಿರ್ಬೋದು ಅನ್ಕೋತೀನಿ. 2 ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಮುಂಬೈ ಇಂಡಿಯನ್ಸ್ ನೋಡ್ರಿ, ಅವರ ಹಿಂದಿನ 2 ಮ್ಯಾಚ್ನು ಸೋತ್ ಬರತೈತಿ. ಒಂದು ಗುಜರಾತ್ ಟೈಟನ್ಸ್ ಜೊತೆ ಆದ್ರೆ ಇನ್ನ ಒಂದು ಸನ್ರೈಸರ್ಸ್ ಹೈದರಾಬಾದ್. ಮತ್ತು ಇನ್ನೊಂದು ಏನಂದ್ರೆ ಮುಂಬೈ ಇಂಡಿಯನ್ಸ್ನ ಒಬ್ಬ ಸ್ಟಾರ್ ಪ್ಲೇಯರ್ ಸೂರ್ಯಕುಮಾರ್ ಯಾದವ್ ಅವರ ಇಂಜುರಿ ಅಪ್ಡೇಟ್ಸ್ ಏನೂ ಬಂದಿಲ್ಲ. ಎಲ್ಲಿವರೆಗೂ ಏನೂ ಅಪ್ಡೇಟ್ಸ್ ಬರಂಗಿಲ್ಲ ಅಲ್ಲಿವರೆಗೂ ಅವ್ರ ಟೀಮ್ನಾಗ ಆಡಂಗಿಲ್ಲ. ಈ ಮ್ಯಾಚ್ನಾಗೂ ಅನ್ಅವೈಲಬಲ್ ಇರ್ತಾರೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಟೀಮ್ ಬಗ್ಗೆ ಮಾತಾಡಿದ್ರೆ ಇವರು 2 ಮ್ಯಾಚ್ನು ವಿನ್ ಆಗಿ ಬರತ್ತಾರ. ಒಂದು ಮ್ಯಾಚ್ LSG ಜೊತೆ ಆದ್ರೆ ಇನ್ನೊಂದು ಮ್ಯಾಚ್ DC ಜೊತೆ. ಅಂದ್ರೆ ಏನು ಪ್ರಾಬ್ಲಮ್ ಅಪ್ಪ ರಾಜಸ್ಥಾನ್ ರಾಯಲ್ಸ್ ಟೀಮ್ನಾಗ ಅಂದ್ರೆ ಅವ್ರ ಓಪನರ್ಸ್ ಏನು ಒಂದು 2 ಸೀಸನ್ನಿಂದ ಧಮಾಕ ಓಪನಿಂಗ್ ಕೊಡ್ತಿದ್ರು. ಆ ಓಪನರ್ಸ್ ಈ 2 ಮ್ಯಾಚ್ನಾಗೂ ಫೇಲ್ ಆಗ್ಯಾರ. 2 ಮ್ಯಾಚ್ನಾಗೂ ಅಂಥ ಧಮಾಕ ಓಪನಿಂಗ್ ಅವ್ರು ಏನು ಹಿಂದೆ ಕೊಡ್ತಿದ್ರು ಅಂಥ ಓಪನಿಂಗ್ ರಾಜಸ್ಥಾನ್ ರಾಯಲ್ಸ್ಗೆ ಸಿಕ್ಕಿಲ್ಲ. ಮತ್ತು ರಿಯಾನ್ ಪರಾಗ್ ಅವರು ಬೆಂಕಿ ಫಾರ್ಮ್ನಾಗ ಅದಾರ. ಈ ಮ್ಯಾಚ್ನಾಗೂ ಮಿಂಚೋ ಸಾಧ್ಯತೆ ಐತಿ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗೆ ಈ 2 ಟೀಮ್ ನಡು 30 ಮ್ಯಾಚ್ ಆಗ್ಯಾವ. ಅದ್ರೊಳಗೆ 16 ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆದ್ರೆ, 13 ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಗೆದ್ದೈತಿ. ಒಂದು ಮ್ಯಾಚ್ನಾಗ ಏನೂ ರಿಸಲ್ಟ್ ಬಂದಿಲ್ಲ. ಅಂದ್ರೆ ಹೆಡ್ ಟು ಹೆಡ್ ರೆಕಾರ್ಡ್ಸ್ನಾಗ ಮುಂಬೈ ಇಂಡಿಯನ್ಸ್ ಇಲ್ಲಿತ್ತಂದ್ರೆ ರಾಜಸ್ಥಾನ್ ರಾಯಲ್ಸ್ ಅದಕ್ಕಿಂತ ಒಂದು ಸ್ವಲ್ಪ ತೆಳಗೈತಿ. ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ. ಲಾಸ್ಟ್ 10 ಮ್ಯಾಚ್ ಈ 2 ಟೀಮ್ ನಡು ಆಗಿದ್ದ ಮ್ಯಾಚ್ ಒಳಗೆ 5 ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆದ್ದೈತಿ, ಇನ್ನು 5 ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಗೆದ್ದೈತಿ. ಜಾಸ್ತಿ ಏನು ಡಿಫರೆನ್ಸ್ ಇಲ್ಲ. ಇನ್ನು ಈ ಮ್ಯಾಚ್ ವಿನ್ನರ್ ಬಗ್ಗೆ ಮಾತಾಡಿದ್ರೆ, ಈ ಮ್ಯಾಚ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ, ಈ ಮ್ಯಾಚ್ ಭಾಳ ಅಂದ್ರೆ ಭಾಳ ಟಫ್ ಮ್ಯಾಚ್ ಆಗ್ತೈತಿ. 50-50 ಐತಿ. ಒಂದು ಮ್ಯಾಚ್ ತೊಗೊಳ್ಳೇಬೇಕಂದ್ರೆ ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ನಾಗ 2-2 ಗೆದ್ದಂಥ ರಾಜಸ್ಥಾನ್ ರಾಯಲ್ಸ್ ಇನ್ನೂ ಒಂದು ಮ್ಯಾಚ್ ಗೆದ್ದು ಆ ಒಂದು ವಿನ್ನಿಂಗ್ ಸ್ಟ್ರೇಕ್ ಏನೈತಿ ಅದನ್ನು ಕಂಟಿನ್ಯೂ ಮಾಡ್ತೈತೆ ಅಂತೇಳಿ ನನಗೆ ಅನ್ಸತೈತಿ. ನಿಮಗೇನು ಅನ್ನಿಸ್ತೈತಿ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.